ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. TET 2025ಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೀವು ನೋಡ್ತಾ ಬರ್ತಾ ಇದ್ದೀರಾ. ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಗೆ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂಗೆ ವೆರಿ ಇಂಪಾರ್ಟೆಂಟ್ಲಿ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಈಗಾಗಲೇ ನಮ್ಮ ಗ್ರೂಪ್ನಲ್ಲಿ ನಾನು ಹಾಕಿದ್ದೀನಿ. ಅದೇ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಕ್ಕೆ ಇವತ್ತಿನ ಸೆಷನನ್ನು ಓಪನ್ ಮಾಡ್ತಾ ಇದ್ದೀನಿ. ಹಾಗಾದರೆ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂಗೆ ಯಾರ ಪತ್ರಿಕೆ 2 ಅಂದರೆ ಪೇಪರ್ 2 ಯಾರು ಬರೀತಿದ್ರಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು, ಅವ್ರಿಗೆ ಭಾಳ ಹೆಲ್ಪ್ ಆಗುವಂತಹ ಪ್ರಶ್ನೆಗಳನ್ನು, ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಪ್ರಶ್ನೆಗಳನ್ನು ಕೂಲಂಕುಷವಾಗಿ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ಲಿ ನಿಮಗದ ಹೆಲ್ಪ್ ಆಗ್ತಾ ಹೋಗ್ತದೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್. ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನ ಮಂಡಲಕ್ಕೆ ಯಾವ ರೀತಿಯಾದಂಥ ಕ್ರಮದಲ್ಲಿ ಜೋಡಿಸಿರ್ತಾರೆ ಅಂತ ಕೇಳಿದ್ದಾರೆ. ಅಮ್ಮೀಟರ್ ಇದರ ಕೆಲಸ ಏನು ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯುವಂತಹ ಒಂದು ಮಾನ ಅದು. ಇನ್ನು ವೋಲ್ಟ್ ಮೀಟರ್ ವಿಭವಾಂತರವನ್ನು, ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಳತೆ ಮಾಡುವಂತಹ ಮಾನ. ಯಾವ ರೀತಿಯಾಗಿ ಜೋಡಿಸಿರ್ತಾರೆ ಅಂತ ಕೇಳ್ತಾರೆ. ಅಮ್ಮೀಟರನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಕೆಲಸ ಸರಣಿ ಕ್ರಮದಲ್ಲಿ ಜೋಡಿಸ್ತಿರ್ತಾರೆ. ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯೋ ಕೆಲಸವನ್ನು ಮಾಡ್ತದೆ. ಹೆಚ್ಚಿನ ಪ್ರತಿರೋಧವನ್ನು ಉಂಟು ಮಾಡೋಂಗಿಲ್ಲ, ಹಾಗಾಗಿ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಇನ್ನು ವೋಲ್ಟ್ ಮೀಟರ್ ಹೆಚ್ಚಿನ ಪ್ರತಿರೋಧವನ್ನು ಉಂಟು ಮಾಡ್ತೈತಿ, ಹಾಗಾಗಿ ಅದನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ. ಸ್ಪರ್ಧಾರ್ಥಿಗಳೇ, ವೋಲ್ಟ್ ಮೀಟರ್ ಸಮಾಂತರ ಕ್ರಮದಲ್ಲಿ, ಅಮ್ಮೀಟರ್ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಯಾಕಂತ ರೀಸನ್ನು ಕೂಡ ನಾನು ನಿಮಗೆ ಹೇಳಿದ್ನಿ. ಪ್ರತಿರೋಧವನ್ನು ಉಂಟು ಮಾಡ್ತದೆ ವೋಲ್ಟ್ ಮೀಟರ್, ಹಾಗಾಗಿ ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ. ಅಮ್ಮೀಟರ್ ಹೆಚ್ಚಿನ ಪ್ರತಿರೋಧವನ್ನು ಉಂಟು ಮಾಡೋಂಗಿಲ್ಲ, ಹಾಗಾಗಿ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮ್ಮೀಟರ್ ಸರಣಿ ಕ್ರಮದಲ್ಲಿ, ವೋಲ್ಟ್ ಮೀಟರ್ ಸಮಾಂತರ ಕ್ರಮದಲ್ಲಿ ಜೋಡಣೆಗೊಂಡಿರುತ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ದೆನ್ ಸೆಕೆಂಡ್ ಕ್ವಶನನ್ನು ನೋಡ್ತಾ ಹೋದರೆ, ಓಮ್ನ ನಿಯಮಕ್ಕೆ ಅನ್ವಯವಲ್ಲದ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್, ಓಮ್ನ ನಿಯಮ ಏನು ಹೇಳ್ತದೆ ಅಂದರೆ, ಸ್ಥಿರ ತಾಪಮಾನದಲ್ಲಿ ಮಂಡಲದಲ್ಲಿರುವಂತಹ ವಿಭವಾಂತರವು ಮಂಡಲದಲ್ಲಿನ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ದೆನ್ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಆರ್ ಅನ್ನೋದು ಒಂದು ಸ್ಥಿರವಾಗಿರುವಂತಹ ಒಂದು ಸಿಂಬೋಲ. ಇಲ್ಲಿ ನಾವು ರೋಧವನ್ನಾಗಿ ಆರನ್ನು ಬಳಕೆ ಮಾಡ್ತದೆ. ವಿ ಈಸ್ ಈಕ್ವಲ್ ಟು ಐ ಆರ್. ಇಲ್ಲದಲ್ಲ, ಇದು ಓಮ್ನ ನಿಯಮದ ಸೂತ್ರ. ಇದನ್ನು ಇಂಟರ್ಚೇಂಜ್ ಮಾಡಿದ್ದು ಅಂದ್ರೆ ಐ ಅಲ್ಲೇ ಇರಲಿ, ಆರ್ ಆಚೆ ಕಡೆ ಹೋತಂದ್ರೆ ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಇದು ಕೂಡ ಓಮ್ನ ನಿಯಮನ. ಇನ್ನು ಆರ್ ಅಲ್ಲೇ ಇರಲಿ, ಐ ಈಚೆ ಕಡೆ ತೊಗೊಂಬಂದ್ರೆ ವಿ ಡಿವೈಡೆಡ್ ಬೈ ಐ ಈಸ್ ಈಕ್ವಲ್ ಟು ಆರ್. ಇದು ಕೂಡ ಓಮ್ನ ನಿಯಮನ. ಹಾಗಾದರೆ ಓಮ್ನ ನಿಯಮ ಅಲ್ಲದ್ದು ಯಾವುದಂದ್ರೆ ದಿಸ್ ಇಸ್ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಯಾಕಂದರೆ ವಿ ಈಸ್ ಈಕ್ವಲ್ ಟು ಐ ಆರ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಓಮ್ನ ನಿಯಮ ಇದನ್ನು ಹೇಳಂಗಿಲ್ಲ. ಇದು ಈ ಪ್ರಶ್ನೆ ಸರಿಯಾದ ಉತ್ತರ. ದೆನ್ ನೆಕ್ಸ್ಟ್ ಕ್ವಶನ್, ಮೂರನೇ ಪ್ರಶ್ನೆಗೆ ಹೋಗೋಣ ಸ್ಪರ್ಧಾರ್ಥಿಗಳೇ. 2 ಓಮ್ ಅಂದರೆ ರೋಧವನ್ನು ಅಳೆಯುವಂಥ ಒಂದು SI ಏಕಮಾನ. ಅದು 2 ಓಮ್ ಮತ್ತು 4 ಓಮ್ ರೋಧಗಳುಳ್ಳ ರೋಧಕವನ್ನು ಸರಣಿ ಕ್ರಮದಾಗ ಜೋಡಿಸಿದರು. ನಂತರ ಅದಕ್ಕೆ 4 ಓಮ್ ರೋಧವುಳ್ಳಂತಹ ರೋಧಕವನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದರು. ಹಾಗಾದರೆ ಮಂಡಲದಲ್ಲಿ ಉಂಟಾಗುವ ಒಟ್ಟು ರೋಧ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್, ಸರಣಿ ಕ್ರಮದಲ್ಲಿ ಜೋಡಿಸ್ತಾರೋ ಅಂದರೆ ಎರಡನ್ನೂ ಅಡಿಷನ್ ಮಾಡಬೇಕು. ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೋ ಅಂದರೆ ಅದನ್ನು ವ್ಯುತ್ಕ್ರಮ ರೂಪದಲ್ಲಿ ಅಡಿಷನ್ ಆಗ್ತಿರ್ತಾವೆ. 2 ಓಮ್, ಫಾರ್ ಎಕ್ಸಾಂಪಲ್ ಇದು ಡಯಾಗ್ರಾಮ್ ಹೆಂಗೆ ತೆಗಿಬೋದು ಅಂದ್ರೆ, ನಾನು 2 ಓಮ್ ಮತ್ತು 4 ಓಮ್ ರೋಧಕಗಳು, ಇಲ್ಲಿ 2 ಓಮ್, ದಿಸ್ ಇಸ್ 4 ಓಮ್, ಇವನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ನಂತರ ಇದಕ್ಕೆ 4 ಓಮ್ ರೋಧವನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ದಾರೆ. ಅಂದರೆ ಹಿಂಗೆ, ದಿಸ್ ಈಸ್ 4 ಓಮ್. ಹಿಂಗೆ ತೊಗೊಂಡು ಮಂಡಲವನ್ನು ರಚನೆ ಮಾಡಿದ್ದಾರೆ ಅನ್ನೋದು. ಓಕೆ, ಹಾಗಾದರೆ ಈ ಮಂಡಲದಲ್ಲಿನ ಒಟ್ಟು ವಿದ್ಯುತ್ ರೋಧ ಎಷ್ಟು ಅಂತ ಕೇಳಿದರೆ ಎಲ್ಲವನ್ನು ನೋಡೋಣ. ಸರಣಿ ಕ್ರಮದ ರೋಧಗಳನ್ನು ಆ್ಯಡ್ ಮಾಡಬೇಕು. 4 2 ಕೂಡಿಸಿದ್ರೆ 6. ಇನ್ನು 6 ಇದು 4 ಓಮ್ ಸಮಾಂತರ ಕ್ರಮದಲ್ಲಿರುವಂಥ ಜೋಡಣೆ ಆಗಿದೆ. ಸಮಾಂತರ ಕ್ರಮದ ಸೂತ್ರ ಏನಂದರೆ 1 ಡಿವೈಡೆಡ್ ಬೈ ಆರ್ ಪಿ. ಆರ್ ಪಿ ಮೀನ್ಸ್ ಪ್ಯಾರಲಲ್ ರೆಸಿಸ್ಟೆನ್ಸ್, ಪ್ಯಾರಲಲ್ ಆಗಿರುವಂಥದ್ದು. 1 ಡಿವೈಡೆಡ್ ಬೈ R1 ಪ್ಲಸ್ 1 ಡಿವೈಡೆಡ್ ಬೈ R2 ಪ್ಲಸ್ 1 ಡಿವೈಡೆಡ್ ಬೈ R3 ಪ್ಲಸ್ ಆ್ಯಸ್ ಯೂಶ್ವಲ್. ಓಕೆ, ಇಲ್ಲಿ 2 ಅದಾವು. ಒಂದು 6 ಓಮ್, 2ರ ಸರಣಿ ಕ್ರಮದಲ್ಲಿ 2ರ ಮೊತ್ತ ಮಾಡಿದವು. ಒಂದು 4 ಓಮ್, ಇವೆರಡು ಸಮಾಂತರ ಕ್ರಮದಲ್ಲಿ ಅದಾವು. ಹಾಗಾಗಿ 1 ಡಿವೈಡೆಡ್ ಬೈ 6 ಪ್ಲಸ್ 1 ಡಿವೈಡೆಡ್ ಬೈ 4. ಓಕೆ, 6 ಮತ್ತು 4ರ ಲಸಾವನ್ನು ನೀವು ತೆಗೆದ್ರಿ ಅಂದ್ರೆ 12. ಓಕೆ, 6 2 4 3, ಹಾಗಾಗಿ ಮ್ಯಾಗ 2 ಪ್ಲಸ್ 3 2 ಪ್ಲಸ್ 3. ಇಟ್ ಮೀನ್ಸ್ ವಾಟ್? 5 ಡಿವೈಡೆಡ್ ಬೈ 12. 5 ಡಿವೈಡೆಡ್ ಬೈ 12. ದಿಸ್ ಈಸ್ ವಾಟ್? 1 ಡಿವೈಡೆಡ್ ಬೈ ಆರ್ ಪಿ. ನಮಗೆ ಬೇಕಾಗೈತಿ ಆರ್ ಪಿ. ಓಕೆ,
1 divided by RP is equal to 5 divided by 12 ಬಂದಿತ್ತು ಆನ್ಸರ್. We need RP. RP means parallel of resistance. Okay, 12 divided by 5. 5 1s are 5 2s are 10. 2 ಉಳಿತು 0.0. 5 4s are 20. 2.4 ಓಮ್ ಎಂಬುದು ಒಟ್ಟು ರೋಧದ ಅಳತೆಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಒಟ್ಟು ರೋಧದ ಅಳತೆ 2.4 ಓಮ್. ಈ ರೀತಿ ಮಾಡಬೇಕು ಸ್ಪರ್ಧಾರ್ಥಿ ಈ ಲೆಕ್ಕಗಳನ್ನು. ಇನ್ನು ನೆಕ್ಸ್ಟ್ ವಿದ್ಯುತ್ ಶಕ್ತಿಯ ಲೆಕ್ಕಗಳು ಈ ರೀತಿಯಾಗಿರ್ತವೆ. ಇದನ್ನು ನೀವು ಅರ್ಥ ಮಾಡ್ಕೊತ ಹೋಗಬೇಕು. ವಿದ್ಯುತ್ ಶಕ್ತಿ ಅನ್ನೋದು ಭೌತಶಾಸ್ತ್ರದ ಒಂದು ಪ್ರಮುಖವಾದಂತಹ ವಿಭಾಗೀಯ ಪಾಠವಾಗಿದೆ. ಇದ್ರ ಮ್ಯಾಗ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಹೆಚ್ಚಿರ್ತದೆ. TETಗಳಲ್ಲಾಗಿರಲಿ, GPS TRಗಳಲ್ಲಾಗಿರಲಿ. ಓಕೆ, ಒಂದು ವಾಹಕದ ರೋಧವು 27 ಓಮ್ ಆಗಿದೆ. ಈ ವಾಹಕವನ್ನು 3 ಸಮಭಾಗಗಳನ್ನಾಗಿ ಮಾಡಿ ಸಮಾಂತರದಲ್ಲಿ ಜೋಡಿಸಿದಾಗ ಅದರ ಒಟ್ಟು ರೋಧ ಎಷ್ಟು ಅಂತೇಳಿ. ವಾಹಕದ ರೋಧ 27 ಓಮ್ ಆಗೈತಿ. ಈ 27 ಓಮನ್ನು 3 ಸಮಭಾಗ ಮಾಡಿದ್ದಾರೆ, ಅಂದರೆ ಡಿವೈಡೆಡ್ ಬೈ 3 ಮಾಡ್ಕೋರಿ 9 ಓಮ್ ಆಗ್ತದೆ. ಈ 9 ಓಮನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ದಾರೆ. ಸಮಾಂತರ ಅಂದರೆ ಪ್ಯಾರಲಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಜೋಡಣೆಗೊಂಡಾವು. ಓಕೆ, 9 9 9 ಈ ರೀತಿ. ಇದನ್ನು ನಾವು ಲೆಕ್ಕಾಚಾರ ಮಾಡಬೇಕಂದ್ರೆ 1 divided by RP, ದ ಫಾರ್ಮುಲಾ ಇಸ್ ದೇರ್. 1 divided by RP is equal to 1 divided by R1, ಅಂದರೆ 9 1ನೇ ರೆಸಿಸ್ಟೆನ್ಸ್, 1ನೇ ರೆಸಿಸ್ಟರ್, 2ನೇ ರೆಸಿಸ್ಟರ್, ದ್ಯಾಟ್ ಈಸ್ ಸೇಮ್, 3rd ರೆಸಿಸ್ಟರ್ ಆಲ್ಸೋ ಸೇಮ್. 9 9 9 LCM 9, ಮ್ಯಾಗಿನೂ 1 1 1 ಕೂಡಿಸಿದ್ರೆ 3 3 1 3 3 ದೆನ್ RP is equal to 3/1. ಓಕೆ, ಇದು 1/RP ಆಗಿರ್ತದೆ. ಮತ್ತು ಇದನ್ನು ವ್ಯುತ್ಕ್ರಮ ರೂಪಕ್ಕೆ ಹೋಗ್ಬೇಕು ನಾವು. RP is equal to 3/1. ಇಟ್ ಈಸ್ ನಥಿಂಗ್ ಬಟ್ 3 ಓಮ್ ಅನ್ನೋದು ಇದರ ಒಟ್ಟು ರೋಧವಾಗಿದೆ. ಓಕೆ, 3 ಭಾಗ ಮಾಡಿ ನಾವು ಸಮಾಂತರದಲ್ಲಿ ಜೋಡಿಸಿದವು ಅಂದ್ರೆ 3 ಓಮ್ಗಳಷ್ಟು ಒಟ್ಟು ರೋಧವನ್ನು ಉಂಟು ಮಾಡ್ತಿರ್ತದೆ ಆ ಮಂಡಲ. ದೆನ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 2 ಓಮ್ ಮತ್ತು 3 ಓಮ್ ರೋಧವನ್ನು ಉಂಟು ಮಾಡುವಂಥ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ, ಇವನ್ನೆರಡೂ ಸಮಾಂತರ ಜೋಡಿಸಿದರು. ನಂತರ 2 ಓಮ್ ರೋಧವನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಉಂಟಾಗುವಂಥ ನಿವ್ವಳ ರೋಧ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಡಯಾಗ್ರಾಮೆಟಿಕ್ ಆಗಿ ನಾವು ನೋಡ್ಬೇಕಂದ್ರೆ 2 ಓಮ್ ಮತ್ತು 3 ಓಮನ್ನು ಸಮಾಂತರದಲ್ಲಿ ಜೋಡಿಸಿದ್ದಾರೆ. ಓಕೆ, ಇದಕ್ಕೆ ಸರಣಿ ಕ್ರಮದಾಗ ಮುಂದೆ ಹೋಗಿ 2 ಓಮ್ ಜೋಡಿಸಿದ್ದಾರೆ. ಈ ರೀತಿ ಕಾನ್ಸೆಪ್ಟ್ ಅದ. ಫಸ್ಟ್ ನಾವು ಸಮಾಂತರ ಕ್ರಮದ ಜೋಡಣೆಯನ್ನು ನೋಡ್ಕೊಂಡು ಇಲ್ಲಿ ಒಟ್ಟು ರೋಧವನ್ನು ಉಂಟು ತಗೊಂಡು ಫಸ್ಟ್ ಇಟ್ ಮೀನ್ಸ್ ವಾಟ್ 1/2 ಪ್ಲಸ್ 1/3. ಓಕೆ, ಈಸ್ ಈಕ್ವಲ್ ಟು 2 3 LCM 5, 2 3 LCM 6, 2 3 6, 3 2 6, 1 3 3 ಪ್ಲಸ್ 1 2 2, 2 3 ಕೂಡಿಸಿದ್ರೆ 5/6. ಇದನ್ನ ವ್ಯುತ್ಕ್ರಮ ಮಾಡಿದಾಗ, ಯಾಕಂದರೆ ಇದು 1/RP ಆಗಿರ್ತದೆ, ನಮ್ಗೆ RP ಬೇಕಾಗಿರ್ತದೆ. RP is equal to 6/5. ಇದನ್ನ ಕಟ್ತಾ ಹೊಡೆದು ಅಂದ್ರೆ 5 1 5 1 1 ಉಳಿತು 0.2, 5 2 10, 1.2 ಬಂತು. ಇದಕ್ಕಿಂತ ಸರಣಿ ಕ್ರಮದಲ್ಲಿರುವಂಥ ಈ 2 ಅನ್ನುವಂತಹ ರೋಧವನ್ನು ಕೂಡಿಸ್ಬೇಕು, ರೋಧಕವನ್ನು ಕೂಡಿಸ್ಬೇಕು 2. ಓಕೆ, 1.2 ಪ್ಲಸ್ 2 ಇಟ್ ಇಸ್ ನಥಿಂಗ್ ಬಟ್ 3.2. ಓಕೆ, 3.2 ಓಮ್ ಅನ್ನೋದು ಇಡೀ ಮಂಡಲದಲ್ಲಿ ಉಂಟಾಗುವಂತಹ ಪೂರ್ತಿಯಾದಂಥ ನಿವ್ವಳ ರೋಧವಾಗಿದೆ. 3.2 ಓಮ್, 3.2 ಓಮ್. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ದೆನ್ ನೆಕ್ಸ್ಟ್ ಕ್ವಶನ್, ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. R ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಭಾಗಗಳನ್ನಾಗಿ ಕತ್ತರಿಸಿದೆ. ನೀವು ಇಷ್ಟ ತಿಳ್ಕೊರಿ, R ಅನ್ನು 3 ಸಮಭಾಗಗಳನ್ನಾಗಿ ಕತ್ತರಿಸಿದೆ. ಇಟ್ ಈಸ್ ನಥಿಂಗ್ ಬಟ್ R/3. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ಒಟ್ಟು ರೋಧವು R1, ಆದರೆ R/R1ನ ಬೆಲೆ ಏನು ಅಂತ ಕೊಟ್ಟಿದ್ದಾರೆ. ಸಮಾಂತರವಾಗಿ ಸಂಪರ್ಕ ಮಾಡಿದ್ದಾರೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸಮಾಂತರ. ಓಕೆ, RP ಪ್ಯಾರಲಲ್ ಒಳಗೆ ಮಾಡಿದ್ದಾರೆ. R1 ಪ್ಲಸ್ 1/R2. 1 ಸೆಕೆಂಡ್. ಓಕೆ, ಇಲ್ಲಿ R ಅನ್ನೋದು, R ಅನ್ನು ನಾವು ಹೆಂಗೆ ಬರಿಬೋದು, 3 ಭಾಗಗಳನ್ನಾಗಿ ಕತ್ತರಿಸ್ತದೆ. ಇಟ್ ಈಸ್ R/3. ಇಲ್ಲಿ 1/RPಯನ್ನು ಬರೆಯುವಾಗ 1/R ಪ್ಲಸ್ 1/R ಪ್ಲಸ್ 1/R ರೆಸಿಸ್ಟೆನ್ಸ್ ತೊಗೊಳತ್ತಾರ ಅವ್ರ. ದೆನ್ R LCM ದಟ್ ಈಸ್ R ಮ್ಯಾಗ 3. ದಿಸ್ ಈಸ್ ವಾಟ್ 1/RP. ಓಕೆ, we know the value of R. It is nothing but 1/RP is equal to 3 divided by R ಅಂದರೆ ಎಷ್ಟು, R divided by 3. ಇದು 3 ಮ್ಯಾಗ ಹೋತಂದ್ರೆ
3 ಮೂರಲೆ 9. ಇಟ್ ಈಸ್ ನಥಿಂಗ್ ಬಟ್ ಆರ್ ಪಿ ಈಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ ಆರ್. ಓಕೆ, ದೆನ್ ಆರ್ ಪಿ ವಿಸ್ಕರ್ಮ ರೂಪವನ್ನು ನಾ ಕರೆಕ್ಟ್ ಮಾಡ್ಕೊಂಡೆ ಅಂದರೆ ದಟ್ ಈಸ್ ವಾಟ್ ಆರ್ ಡಿವೈಡೆಡ್ ಬೈ 9. ಓಕೆ, ಆರ್ ಡಿವೈಡೆಡ್ ಬೈ 9 ಇದು ಟೋಟಲ್ ಆಗಿರುವಂತಹ ಸಮಾಂತರ ಕ್ರಮದಲ್ಲಿರುವಂಥ ರೋಧ ಆರ್ ಡಿವೈಡೆಡ್ ಬೈ 9. ಈಗ ನಮಗೇನು ಬೇಕಾಗಿದೆ ಅಂದರೆ ಆರ್ ಮತ್ತು R1ನ ರೇಷೋ ಕೇಳಿದಾರೆ ಅವರು. ಆರ್ ಮತ್ತು R1ನ ರೇಷೋ. ಓಕೆ, ಆರ್ ಆ್ಯಸ್ ಇಟ್ ಈಸ್ ಆರ್, ಬಟ್ R1 ಈಸ್ ವಾಟ್ ಇದೇ ಬಂದಿತ್ತಲ್ಲ, ವಾಟ್ ಈಸ್ ದ್ಯಾಟ್ ಆರ್ ಡಿವೈಡೆಡ್ ಬೈ 9. ಓಕೆ, ದೆನ್ ಆರ್ ಡಿವೈಡೆಡ್ ಬೈ R1 is equal to R divided by 9. R1 is R divided by 9. This 9 is go to the upper side. It is nothing but 9R divided by R. R get cancellation. 9 divided by 1. It is nothing but 9:1. Okay. 9:1 ಅನ್ನೋದು ಇದರ ಸರಿಯಾದ ಉತ್ತರ. ಇಲ್ಲೊಂದು ಸ್ವಲ್ಪ ಇಕ್ವೇಷನ್ಸ್ಗಳದಾವ, ಇದನ್ನೆಲ್ಲ ನೀವು ಇನ್ನೊಮ್ಮೆ ಪಾಸ್ ಮಾಡಿ ಕರೆಕ್ಟಾಗಿ ನೋಡಿದ್ರೆ ಅಂದರೆ ನಿಮಗೆ ಗೊತ್ತಾಗ್ತದೆ. ಏನಿಲ್ಲ, ಭಾಳ ತೊಂದರೆಗೀಡಾಗುವಂಥ ಒಂದು ಏನಿಲ್ಲ. 6 ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಭಾಗಗಳನ್ನಾಗಿ ಮಾಡಿದ್ರು. ನಂತರ ಈ ಭಾಗಗಳನ್ನ ಸಮಾಂತರವಾಗಿ ಸಂಪರ್ಕಿಸಿದಾಗ ಈ ಸಂಯೋಜನೆಯ ಒಟ್ಟು ರೋಧ R1 ಆದರೆ ಆರ್ ಮತ್ತು R1ನ ರೇಷೋನ ಕೇಳಿದರು. ಇದರ ರೇಷೋ 9/1. ಇಟ್ ಮೀನ್ಸ್ 9:1 ಆಗಿತ್ತು. ದೆನ್ 6 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 24 ಜೌಲ್ನಷ್ಟು ಕೆಲಸ ನಡೆದರೆ ಆ ಬಿಂದುಗಳ ನಡುವಿನ ಚಲಿಸಿದ ಆವೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನಾವು ಒಂದು ಫಾರ್ಮುಲಾ ಹಾಕೊಂಡು ವಿಭವಾಂತರ ಮತ್ತು ವರ್ಕ್ ಹಾಗೂ ಆವೇಶಗಳು ಇದಕ್ಕೆ ಸರಿ ಹೊಂದುವಂಥ ಫಾರ್ಮುಲಾ ಯಾವುದು ಅಂದರೆ V is equal to W divided by Q. ಫಾರ್ಮುಲಾ ಅದ ನಮ್ಮ ಕಡೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಗೆ ಫಾರ್ಮುಲಾ. ಈಗ ಆವೇಶಗಳ ಸಂಖ್ಯೆ ಕೇಳಿದಾರೆ, Q ಈಚೆ ಕಡೆ ಕಳಿಸೋನು, V ಈಚೆ ಕಡೆ ಕಳಿಸೋನು. ಇಟ್ ಈಸ್ ನಥಿಂಗ್ ಬಟ್ Q is equal to W divided by V. W ಅಂದರೆ ವರ್ಕ್ ಡನ್, ಎಷ್ಟು ಕೆಲಸ ನಡೆದೈತಿ, 24 ಜೌಲ್ಗಳಷ್ಟು ಕೆಲಸ ನಡೆದೈತಿ. ಡಿವೈಡೆಡ್ ಬೈ V ಅಂದರೆ ವಿಭವಾಂತರ 6, 6 4 24. ಹಾಗಾದರೆ 4 ಕೂಲಮ್ನಷ್ಟು ಆವೇಶಗಳ ಹರಿವು ಉಂಟಾಗಿರ್ತದೆ. 4 ಕೂಲಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ದೆನ್ 4 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 10 ಕೂಲಮ್ನಷ್ಟು ಆವೇಶ ಪ್ರವಹಿಸಿದಾಗ ನಡೆದ ಕೆಲಸದ ಪ್ರಮಾಣದ ಸೇಮ್ ಫಾರ್ಮುಲಾ V is equal to W divided by Q. ಈಗೇನು ಕೇಳತ್ತಾನೆ, ಕೆಲಸದ ಪ್ರಮಾಣ ಅಂದರೆ W ವರ್ಕ್ ಡನ್ ಕೇಳತ್ತಾನು, Q ಈಚೆ ಕಡೆ ಕಳಿಸೋನು, ಮಲ್ಟಿಪ್ಲಿಕೇಶನ್ ಆಗ್ತದೆ. V ಇಂಟು Q is equal to W. V ಎಷ್ಟದ 4 ಇಂಟು Q ಎಷ್ಟು ಆವೇಶಗಳದಾವ, 10 ಕೂಲಮ್ನಷ್ಟು ಆವೇಶಗಳದಾವ. ಹಾಗಾದರೆ ವರ್ಕ್ ಡನ್ ಕೆಲಸ ಎಷ್ಟು ನಡೆದೈತೆ ಅಂದರೆ 4×40 ಜೌಲ್. ಜೆ ಅಂದರೆ ಜೌಲ್. ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಜೌಲ್. ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಕೂಲಮ್. ಓಕೆ, ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ಅಂತಾರಾಷ್ಟ್ರೀಯ ಏಕಮಾನಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ದೆನ್ ನೆಕ್ಸ್ಟ್ ಕ್ವಶನ್, 30 ಓಮ್ ರೋಧವಿರುವ ಒಂದು ವಿದ್ಯುತ್ ದೀಪ 6 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿ ಕ್ರಮದಲ್ಲಿ 9 ವೋಲ್ಟ್ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಲಾಗಿದೆ. ಹಾಗಾದರೆ ಇಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು ಕೇಳಿದರು. ಫಸ್ಟ್ ಇಲ್ಲಿ 6 ಓಮ 30 ಓಮ ರೋಧಕಗಳದಾವು. 6 ಓಮ 30 ಓಮ ಸರಣಿ ಕ್ರಮದಲ್ಲದಾವು. ಹಾಗಾದರೆ 36 ಓಮ್ ಅನ್ನೋದು ಒಟ್ಟು ರೋಧ ಸರಣಿ ಕ್ರಮದಾಗದಾವು. ಒಟ್ಟು ರೋಧವನ್ನು ನಾವು ಡೈರೆಕ್ಟ್ ಕೂಡಿಸೋದ್ರ ಮೂಲಕ ತೆಗಿಬೋದು. ಸಮಾಂತರ ಕ್ರಮದಲ್ಲಿತ್ತಂದ್ರೆ ವ್ಯುತ್ಕ್ರಮ ರೂಪ 1 divided by R1 plus 1 divided by R2 ಈ ರೀತಿ ಮಾಡಿ ತೆಗಿಬೇಕಾಗ್ತದೆ. ಓಕೆ, ಈಗ R ಸಿಕ್ತು. ಇನ್ನು ಬ್ಯಾಟ್ರಿ ಅಂದರೆ ಮೂಲ ಎಷ್ಟು ಅಂದ್ರೆ ವೋಲ್ಟ್ ಎಷ್ಟೈತಿ ಅಂದ್ರೆ 9 ವೋಲ್ಟ್ ಐತಿ ಈಗ ವೋಲ್ಟೇಜ್. ಹಾಗಾದರೆ ಐ ಕಂಡುಹಿಡಿರಿ ಅಂದರು. ನಮಗೊಂದು ಸಣ್ಣ ಫಾರ್ಮುಲಾ ಅದ, I is equal to V divided by R. ಓಮ್ನ ನಿಯಮದ ತಕ್ಕಂಥ ಫಾರ್ಮುಲಾನೇ ಇದೆ. ಯಾಕಂದರೆ ಓಮ್ನ ನಿಯಮದಲ್ಲಿ ಏನು ಹೇಳ್ತದೆ, V is directly proportional to I. It is nothing but V is equal to I into R. ಹಾಗಾದರೆ ಇಲ್ಲಿ ಐಯನ್ನು ಅಲ್ಲೇ ಇಟ್ಟು ಆರನ್ನು ಹೆಚ್ಚು ಕಡೆ ತೊಗೊಂಬಂದ್ರೆ ಡಿವೈಡೆಡ್ ಬೈ ಆಗ್ತದೆ. ಹಾಗಾದರೆ V ಎಷ್ಟದ 9 ವೋಲ್ಟ್ ಡಿವೈಡೆಡ್ ಬೈ 36 ರೋಧ. 9 1 9 4 1/4. 1/4 ಇಸ್ ನಥಿಂಗ್ ಬಟ್ 0.25. 1/4 ಕಡ್ತಾ ಹೊಡೋದು ಅಂದರೆ 0.25 ಬರ್ತದೆ. ಹಾಗಾದರೆ ಇದರ ಆನ್ಸರ್ ಏನು ಅಂದರೆ 0.25 ಆಂಪಿಯರ್. ಓಕೆ, ಇಲ್ಲಿ ವಿದ್ಯುತ್ ಪ್ರವಾಹ ಆಂಪಿಯರಲ್ಲಿ ಅಳಿತಾವೆ ನಾವು. ದೆನ್ ನೆಕ್ಸ್ಟ್ ಕ್ವಶನ್, ಮೇ ಬಿ ದಿಸ್ ಇಸ್ ಲಾಸ್ಟ್ ಕ್ವಶನ್. ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ 4 ಆಂಪಿಯರ್ ಆದರೆ
ರೋಧವು 12 ಓಮ್ ಆಗಿರುತ್ತದೆ. ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ, ನಿಮಗೆ ಗೊತ್ತಿರಬೇಕು, ವಿದ್ಯುತ್ ಪ್ರವಾಹವು ಮತ್ತು ರೋಧವು ಯಾವಾಗಲೂ ವಿಲೋಮ ಅನುಪಾತದಲ್ಲಿರ್ತಾವೆ. ವಿದ್ಯುತ್ ಪ್ರವಾಹ ಹೆಚ್ಚಾದ್ರೆ ರೋಧ ಕಡಿಮೆ ಆಕೋತಿರ್ತದೆ. ವಿದ್ಯುತ್ ಪ್ರವಾಹ ಕಡಿಮೆ ಆಯಿತು ಅಂದ್ರೆ ರೋಧ ಯಾವಾಗಲೂ ಹೆಚ್ಚಾಗಿರ್ತದೆ. ರೋಧ ಅಂದ್ರೆ ಪ್ರವಾಹವನ್ನು ತಡೆಗಟ್ಟುವಂತಹ ಒಂದು ಗುಣ. ಓಕೆ, ರೋಧ ಕಡಿಮೆ ಐತಿ ಅಂತ ಅಂದ್ರೆ ತಿಳ್ಕೊಂಬಿಡ್ರಿ ಪ್ರವಾಹ ಹೆಚ್ಚಿರ್ತದೆ. ರೋಧ ಹೆಚ್ಚಾಗತ್ತೈತೆ ಅಂದ್ರೆ ತಿಳ್ಕೊಂಬಿಡ್ರಿ ಪ್ರವಾಹ ಕಡಿಮೆ ಇರ್ತದೆ. ಇಲ್ಲಿ ಏನು ಮಾಡತ್ತಾರ ಅಂದ್ರೆ ರೋಧವನ್ನು ಹೆಚ್ಚು ಮಾಡತ್ತಾರ. ನೀವು ತಿಳ್ಕೊಂಬಿಡ್ರಿ ಈಗ ಇದ್ದಿದ್ದಕ್ಕಿಂತ ಪ್ರವಾಹ ಕಡಿಮೆ ಆಕೈತಿ. ಓಕೆ, ಎಷ್ಟು ಪಟ್ಟು ರೋಧ ಹೆಚ್ಚು ಮಾಡ್ತಿರ್ತಾರಲ್ಲ ಅಷ್ಟು ಪಟ್ಟು ಪ್ರವಾಹ ಕಡಿಮೆ ಆಗ್ತಿರ್ತದೆ. ಇಲ್ಲಿ ದ್ವಿಗುಣಗೊಳಿಸತ್ತಾರ ಅಂದ್ರೆ 12 ಓಮ್ ಇರೋ ರೋಧವನ್ನು ದ್ವಿಗುಣ 24 ಓಮ್ಗೆ ಮಾಡತ್ತಾರೋ. 4 ಆಂಪಿಯರ್ ಇರುವ ಕರೆಂಟ್ ಕೂಡ ದ್ವಿಗುಣ ಪಟ್ಟು ಕಡಿಮೆ ಆಗ್ತಿರ್ತದೆ. ಅಂದ್ರೆ 2 ಆಂಪಿಯರ್ ಆಗ್ತಿರ್ತದೆ, 2 ಆಂಪಿಯರ್ ಆಗ್ತಿರ್ತದೆ. ನೀವು ಡೈರೆಕ್ಟ್ ಇದನ್ನು ಆನ್ಸರನ್ನು ಬರೀಬೋದು. ಆಪ್ಷನ್ ಎ 2 ಆಂಪಿಯರ್. ಎಸ್ ಪದಾರ್ಥಗಳೇ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋದ ಮೇನ್ ತಾತ್ಪರ್ಯ. ಇದನ್ನು ಆಲ್ರೆಡಿ ನಮ್ಮ ಗ್ರೂಪ್ನಲ್ಲಿ ಹಾಕಿದ್ದೆ ಈ PDF ಅನ್ನು. ಇದರ ಉತ್ತರಗಳನ್ನ ನಾನು ಬಿಟ್ಟಿರಲಿಲ್ಲ. ಇದರ ಉತ್ತರಗಳನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ಡಿಸ್ಕಷನ್ ಮಾಡಿದ್ದೀನಿ. ನೀವು ಇದನ್ನು ವಿಡಿಯೋವನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳೋರಿದ್ರೆ ನೋಟ್ಸ್ ಮಾಡ್ಕೊಳ್ರಿ. ಯಾವ ಕ್ವಶನ್ ನಿಮಗೆ ಟಫ್ ಆಗಿತ್ತು ಆ ಕ್ವಶನ್ ಆನ್ಸರನ್ನು ಚೆನ್ನಾಗಿ ಕೂಲಂಕುಷವಾಗಿ ನೋಡ್ಕೊಂಡು ಅದನ್ನು ಒಂದು ಕಡೆ ನೋಟ್ಸಲ್ಲಿ ಬರೆದಿಟ್ಕೊಳ್ರಿ. ಥ್ಯಾಂಕ್ ಯು.